ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಕಿಶನ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ ಬೆಳಗ್ಗೆನೇ ನಮ್ಮೂರಲ್ಲಿ ಒಂದು ಬೀಗ್ರೂಟ ಇತ್ತು. ಗೌಡ್ರ ಮನೆ ಬೀಗ್ರೂಟ. 3 ಜನ ನಾವೆಲ್ಲ ಹುಡುಗರೆಲ್ಲ ಹೋಗಿ ಬೀಗ್ರೂಟ ಮುಗಿಸ್ಕೊಂಡು ಇವಾಗ ನಮ್ಮ ಹೊಲದಲ್ಲಿ ಕ್ರಿಕೆಟ್ ಪಿಚ್ ಮಾಡೋಣ ಅಂತ ಬಂದಿದ್ದೀವಿ. ತುಂಬ ನಮ್ಮ ಹುಡುಗರಿಗೆಲ್ಲ ಕ್ರಿಕೆಟ್ ಅಂದರೆ ಭಾಳ ಇಂಟ್ರೆಸ್ಟು. ಆದ್ದರಿಂದ ಅವ್ರ ಮನೆ ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಕ್ರಿಕೆಟ್ ಪಿಚ್ ಮಾಡೋದಕ್ಕೆ ಟ್ಯಾಕ್ಟ್ರಿ ತೊಗೊಂಬಂದು ಟಿಲ್ಲರ್ ಹಾಕ್ಕೊಂಡು ಅದು ಬಂದಿಲ್ಲ ಅಂದ್ರೂ ಕಲ್ತ್ಕೊಂಡು ಪಿಚ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡಿ, ಫಸ್ಟು ಇದು ರಾಗಿ ಬೆಳೆದಿದ್ದು ಈ ಸಲ ರಾಗಿ ಕಟಾವೆಲ್ಲ ಕಂಪ್ಲೀಟ್ ಆಯಿತು. ಈಗ ಇನ್ನೇನು ಬೇಸಿಗೆ ಕಾಲ ಸ್ಟಾರ್ಟ್ ಆಗುತ್ತಲ್ಲ, ಅದರಿಂದ ಪಿಚ್ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ನಮ್ಮದು ಹಳ್ಳಿ, ಎಲ್ಲೂ ಒಂದು ಕ್ರಿಕೆಟ್ ಆಡಬೇಕು ಅಂತ ಒಂದು ಗ್ರೌಂಡ್ ಎಲ್ಲೂ ಇಲ್ಲ. ಆದ್ದರಿಂದ ನಮ್ಮ ಹೊಲಗಳ್ನೇ ಪಿಚ್ ಮಾಡಿಕೊಂಡು ಕ್ರಿಕೆಟ್ ಆಡೋಣ ಅಂತ ಫಸ್ಟು ಟ್ಯಾಕ್ಟ್ರಿಗೆ ಟಿಲ್ಲರೆಲ್ಲ ಹಾಕ್ಕೊಂಡು ಕೂಳೆ ಇರುತ್ತಲ್ಲ ಹೊಲ ಕುಯ್ದಿರೋದು, ಕಾಲಿಗೆಲ್ಲ ಚುಚ್ಚುತ್ತೆ ಅಂದ್ಬಿಟ್ಟು ಅದನ್ನ ಕಟ್ ಮಾಡ್ದು. ನೆಕ್ಸ್ಟು ಗುದ್ಲಿ ತಗೊಂಡು ಮಣ್ಣು ಕಟ್ಟಾಗಿರೋದನ್ನೆಲ್ಲ ಕೂಳೆಗಳ್ನೆಲ್ಲ ಒಂದು ಕಡೆ ಸೇರಿಸ್ತಾ ಇದ್ದೀವಿ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಇಲ್ಲಿದ್ದಾನಲ್ಲ ನಮ್ಮ ಅತ್ತೆ ಮಗ ಗುಂಡ ಅಂತ, ಅವನಿಗೂ ಕ್ರಿಕೆಟ್ ಅಂದರೆ ಭಾಳ ಹುಚ್ಚು. ಸೊ ನಾನು ಮತ್ತು ಅವನು ಸೇರಿಕೊಂಡು ಈಗ ಗುದ್ಲಿ ತೊಗೊಂಬಂದು ಎಲ್ಲ ಒಂದು ಕಡೆಯಿಂದ ಸಮ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಕೂಳೆಗಳ್ನೆಲ್ಲ ಒಂದು ಕಡೆ ಹೇಳ್ಕೊಂಡು. ಇವನು ಭರತ್ ಅಂತ ನನ್ನ ತಮ್ಮ, ಅವನಿಗೂ ಭಾಳ ಇಂಟ್ರೆಸ್ಟು. ಪಾಪ ಬೇರೆ ಕಡೆಯಲ್ಲೂ ಕ್ರಿಕೆಟ್ ಆಡೋಕ್ಕೆ ಅವಕಾಶ ಸಿಗೋದಿಲ್ಲ. ಆದ್ದರಿಂದ ಇಲ್ಲೇ ಹಳ್ಳಿ ಪ್ರತಿಭೆಗಳು ಇವರೆಲ್ಲ ಸಣ್ಣ ಕೂಡ ಇಷ್ಟಪಡ. ನೋಡಿ, ಇವಾಗ ಕೂಳೆ ಎಲ್ಲ ಒಂದು ಸೈಡಿಗೆ ಎಡ್ದಿದ್ದಾಯಿತು. ಈಗ ನೀರು ಹಾಕಿ ಸಾರಿಸ್ಬೇಕು. ಸೊ ನಮ್ಮದೇ ತೋಟದಿಂದ ಮೋಟ್ರಿಗೆ ಪೈಪ್ ಕನೆಕ್ಷನ್ ಹಾಕ್ಕೊಂಡು ನೀರು ಬಿಟ್ಕೊತಾ ಇದ್ದೀವಿ. ನೀರು ಬಿಟ್ಟಿದೆಲ್ಲ ಆದಮೇಲೆ ನೀರು ಬಿಟ್ಕೊತಾ ಇದ್ದೀವಿ. ಪೈಪೆಲ್ಲ ಎತ್ಕೊಂಬಂದು ಪೈಪ್ ಹಾಕ್ಕೊಂಡು. ನೋಡಿ, ಇಂಥ ಉರಿ ಬಿಸಿಲಲ್ಲೂ ನಮ್ಮ ಹುಡುಗರಿಗೆ ಕ್ರಿಕೆಟ್ ಆಡಬೇಕು ಅಂತ ಅಂದರೆ ಎಷ್ಟು ಇದಿರಬೇಕು. ಹೊಲ ಕುಯ್ಯೋ ಟೈಮಲ್ಲಿ, ಕಟ್ಟೋ ಟೈಮಲ್ಲಿ ಮನೆಯವ್ರು ಬಂದಪ್ಪ ಹೆಲ್ಪ್ ಮಾಡಿರಿ ಅಂದರು ಒಬ್ಬರು ಬಂದು ಮಾಡ್ತಿರ್ಲಿಲ್ಲ. ಒಬ್ಬ ಓದ್ಕೋಬೇಕು ಅಂತ ಹೋದರೆ ಇನ್ನೊಬ್ಬ ಕೆಲ್ಸಕ್ಕೆ ಹೋಗಬೇಕು ಅಂತ ಹೋಗ್ತಿದ್ದ. ಆದರೆ ಕ್ರಿಕೆಟನ್ನು ಅಷ್ಟು ಇಷ್ಟ ಇರೋದ್ರಿಂದ ನೋಡಿ ಎಷ್ಟು ಕಷ್ಟಪಟ್ಟು ಬಿಸಿಲಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಪಾಪ. ಅಲ್ಲಿಂದ ಪೈಪ್ ಹಾಕ್ಕೊಂಡು ಪೈಪೆಲ್ಲ ಜೋಡಿಸ್ಕೊಂಡು ನೀರು ಬಿಟ್ಕೊತಾ ಇದ್ದೀವಿ. ನೆಕ್ಸ್ಟು ಬಕೆಟು ಮತ್ತು ಬಿನ್ಗೆ ತೊಗೊಂಡು ಒಂದು ರೌಂಡು ನೀರೆಲ್ಲ ಎರಚಿಬಿಟ್ಟು ಮೇಲ್ಗಡೆ ಮಣ್ಣು ಅದು ಆಗೋ ಥರ ನೀರೆಲ್ಲ ಹಾಕ್ಕೊತೀವಿ. ಇವಾಗ ಇಲ್ಲಿ ನಾನು ಹಾಕು ಪಾಪ ನಮ್ಮ ಹುಡುಗರಿಗೆ ಕ್ರಿಕೆಟ್ ಅಂದರೆ ಭಾಳ ಇಷ್ಟ. ಒಳ್ಳೆ ಹಳ್ಳಿ ಪ್ರತಿಭೆಗಳು, ಚೆನ್ನಾಗಿ ಆಡ್ತಾರೆ. ಚೇತನಲ್ಲಿಲ್ಲ, ಯಾರು ಬರಲಿ ಬಿಡಲಿ. ನೋಡಿ, ನೆಕ್ಸ್ಟು ಅಡಿಕೆ ಗಿಡದ ಎಲೆಗಳು ಬರ್ತಲ್ಲ, ಅದನ್ನ ಕಟ್ಕೊಂಡು ಅವನ್ನೆಲ್ಲ ಒಂದು ಸೇರಿಸ್ಕೊಂಡು ಈ ಥರ ಹಗ್ಗ ತಗೊಂಡು ಕಟ್ಕೊಂಡಿದ್ದೀವಿ. ಇವಾಗ ಏನಪ್ಪ ಮಾಡ್ತೀವಿ ಅಂದರೆ ಫಸ್ಟ್ ಎಲ್ಲ ನೀರು ಹಾಕಿ ಸ್ವಲ್ಪ ಮೇಲ್ಗಡೆ ಮಣ್ಣೆಲ್ಲ ಧೂಳು ತರೋದೆಲ್ಲ ಗಟ್ಟಿ ಆದಮೇಲೆ ಈ ಥರ ಬಿನ್ನಿಗೆಲ್ಲ ನೀರೆಲ್ಲ ಹಾಕಿದ್ಮೇಲೆ ಇದರಲ್ಲಿ ಹಗ್ಗ ಕಟ್ಕೊಂಡಿರ್ತಾರೆ. ಗರಿನ ಫುಲ್ಲು ಸವರ್ಕೊಂಡು ಹೋಗ್ತೀವಿ. ಆವಾಗ ಮೇಲ್ಗಡೆ ಮಣ್ಣೆಲ್ಲ ಫ್ಲಾಟ್ ಆಗುತ್ತೆ ಮತ್ತು ನೀರು ಹಾಕೋದ್ರಿಂದ ಹದವಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಎಲ್ಲ ಎಷ್ಟು ಕಷ್ಟಪಟ್ಟು ಪಾಪ ನಮ್ಮ ಹುಡುಗರು ನೀರೆಲ್ಲ ಹಾಕಿ ಫಸ್ಟ್ ರೌಂಡು ಎಲ್ಲ ಹಾಕಿದ್ದಾದಮೇಲೆ ಈಗ ಮತ್ತೆ ಫುಲ್ಲು ಈಗ ನೀರೇ ಬಿಟ್ಟಿದ್ದೀವಿ. ಈಗ ಹಳ್ಳಿ ಕಡೆ ಕಣ ಮಾಡ್ತಾರಲ್ಲ, ಆ ಥರ ನೀರು ಹಾಕಿ ಫುಲ್ಲು ಸಾರಿಸ್ತಾಯಿದ್ದೀವಿ. ನೋಡಿ, ಕಾಲಲ್ಲೆಲ್ಲ ಒಂದು ಕಡೆಯಿಂದ ನೀರು ಹಾಕ್ಕೊಂಡು ನೀರೆಲ್ಲ ನೆನ್ಕೊಂಡಾದ್ಮೇಲೆ ಭೂಮಿ ನೆನ್ಕೊಳ್ಳಿ ಅಂತ ಬಿಟ್ಟಿದ್ದೀವಿ ನೀರು. ಇವಾಗ ನೀರೆಲ್ಲ ಚೆನ್ನಾಗಿ ಎಲ್ಲ ಕಡೆ ಆಯ್ಕೊಂಡ್ಮೇಲೆ ಮತ್ತೆ ಗರಿ ತೊಗೊಂಡು ಅದಕ್ಕೆ ಸ್ವಲ್ಪ ತೂಕ ಕಟ್ಬಿಟ್ಟು ಮತ್ತೆ ಸಾರಿಸ್ಬೇಕು ಇನ್ನೊಂದು 2-3 ರೌಂಡು. ಎಷ್ಟು ಕಷ್ಟಪಡ್ತಿದ್ದಾರೆ ಪಾಪ ನಮ್ಮ ಹುಡುಗರು. ಇನ್ನೊಬ್ಬ ಚೇತನ್ ಅಂತ, ಅವನು ಬೀಗ್ರೂಟಕ್ಕೆ ಹೋಗಿರೋನು ಇನ್ನೂ ಬಂದಿಲ್ಲ. ಸೊ ನಾವು ಮೂವರೇ ಮಾಡ್ತಾಯಿದ್ದೀವಿ. ಒಂದು ಸಲ ಇಲ್ಲಿ ಪಿಚ್ ರೆಡಿ ಆಯಿತು ಅಂದರೆ ಆಮೇಲೆ ಸ್ಟೇಡಿಯಂ ಥರ ಜನ ಸೇರ್ತಾರೆ. ಇಲ್ಲಿ ನಮ್ಮ ಊರಿನ ಆಲ್ಮೋಸ್ಟ್ 90% ಎಲ್ಲ ಯೂತ್ಸೂ ಕ್ರಿಕೆಟ್ ಅಂದರೆ ಭಾಳ ಇಷ್ಟಪಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಪಿಚ್ ಇಲ್ಲದ ಕಾರಣದಿಂದ ಯಾರೂ ಆಡೋಕ್ಕೆ ಬರ್ತಾಯಿಲ್ಲ ಅಷ್ಟೇ. ಒಂದು ಸಲ ಈ ಪಿಚ್ ರೆಡಿ ಆಯಿತು ಅಂದರೆ ನೆಕ್ಸ್ಟು ನಾನು ನಿಮ್ಮ ಮುಂದಿನ ಬ್ಲಾಗ್ಗಳು ಲೈವಲ್ಲಿ ತೋರಿಸ್ತೀನಿ ಎಂತೆಂಥ ಹಳ್ಳಿ ಪ್ರತಿಭೆಗಳಿದ್ದಾರೆ ಅಂತ. ಈಗ ನೋಡಿ, ಮತ್ತೆ ಈಗ ನೀರೆಲ್ಲ ಬಿಟ್ಟಿದ್ದಾದಮೇಲೆ ಮತ್ತೆ ಗರಿ ತೊಗೊಂಡು ಈ ಥರ ಸಾರಿಸ್ತಾಯಿದ್ದೀವಿ. ಇವಾಗ ಏನಾಗುತ್ತೆ ಅಂತ ಅಂದರೆ ನೀಟಾಗಿ ಒಂದು ಕಡೆಯಿಂದ ಸಮನಾಗಿ ಕೂತ್ಕೊಳ್ಳುತ್ತೆ ಭೂಮಿ. ಈಗ ನೀರು ಎಲ್ಲ ಕಡೆ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮತ್ತು ಈಕ್ವಲ್ ವೆಯ್ಟ್ ಇರೋದ್ರಿಂದ ಭೂಮಿ ಕೂಡ ಸಮನಾಗಿ ಈಕ್ವಲ್ ಆಗುತ್ತೆ. ಈ ಥರ ಒಂದು 7-8 ರೌಂಡ್ ಹೊಡಿಬೇಕು.
ನೀರೆಲ್ಲ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆದಮೇಲೆ ಈಕ್ವಲ್ಲೇ ಹಂಗಾಗುತ್ತೆ. ಯಾರು ಒಂದು ಸಲ ಈ ಪಿಚ್ ವಾಲಿಬಾಲ್ ರೆಡಿ ಆಡ್ತಾ ಆದಮೇಲೆ ಉಂಟಾ? ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಯಾವ ಥರ ನೆಕ್ಸ್ಟ್ Sound ರೆಡಿ ಇಲ್ಲ. ಆಗಿದೆ ಅಂತ ತೋರಿಸ್ತೀನಿ. ಮತ್ತು ನಮ್ಮ ಹಳ್ಳಿ ಪ್ರತಿಭೆಗಳನ್ನ ಎಲ್ಲರಿಗೂ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾವೆ ನಾನು ನೋಡಿದ ಮಟ್ಟಿಗೆ. ಬಟ್ ಹಳ್ಳಿ ಕಡೆಗೆ ಹೋದ ಸರಿಯಾಗಿ ಅವಕಾಶ ಸಿಕ್ಕಿರಲ್ಲ, ಸರಿಯಾಗಿ ಗೈಡೆನ್ಸ್ ಇರಲ್ಲ, ಹಾಗಾಗಿ ಎಲ್ಲೂ ಮುಂದೆ Pipe ಬೆಳೆದಿಲ್ಲ ತೆಗ್ದಾಕ್ಬಿಡು. ಅವರು. ಇದೊಂಥರ ಗಲ್ಲಿ ಕ್ರಿಕೆಟ್ ನೋಡಿ. ಇದು ನಮ್ಮ ಇಡೀ ಊರಿಗೆ ಇದೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇನ್ನೂ ಸ್ವಲ್ಪ ಬಾಕಿ ವರ್ಕ್ ಇದೆ. ಇದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಅದನ್ನ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್.